ಕೋರ್ಟ್ನಲ್ಲಿ ನಟ ದರ್ಶನ್ಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ. ಪ್ರತಿದಿನ ಟ್ರಯಲ್ ಎಸ್ಪಿಪಿ ಪ್ರಬಲ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂಥದ್ದು. ದರ್ಶನ್ ಪ್ರಕರಣದಲ್ಲಿ ಪ್ರತಿದಿನ ಯಾಕೆ ಹೀಗಾಗ್ತಾ ಇದೆ? ಟ್ರಯಲ್ ನಡೀತಾನೆ ಇದೆ ಯಾಕೆ? ಈಗ ಆಲ್ರೆಡಿ ಸುಪ್ರೀಂ ಸಹ ಇದನ್ನೇ ಕೇಳ್ತಾ ಇದೆ. ಕೋರ್ಟಲ್ಲಿ ಅಸಲಿಗೆ ಆಗ್ತಾ ಇರೋದಾದ್ರೂ ಏನು? ಜೈಲಲ್ಲಿ ಸಾವಿರಾರು ವಿಚಾರಣಾಧಿ ಕೈದಿಗಳು ಇದಾರಲ್ವಾ? ಜೈಲಿನಲ್ಲಿ ಸಾವಿರಾರು ವಿಚಾರಣಾಧೀನ ಕೈದಿಗಳು ಇದ್ರೂ ಕೂಡ ಯಾಕೆ ಟ್ರಯಲ್ ಅಗೈನ್ ಅಂಡ್ ಅಗೈನ್ ದರ್ಶನ್ಗೆ ಆಗ್ತಾ ಇದೆ? ಈ ಕೇಸಲ್ಲಿ ಮಾತ್ರ ಯಾಕೆ ಪ್ರತಿದಿನ ಟ್ರಯಲ್ ಅಂತ ಸುಪ್ರೀಂ ಇದನ್ನೇ ಮುಂದಿಟ್ಟುಕೊಂಡು 57ನೇ CCH ಕೋರ್ಟ್ಗೆ ಎಸ್ಪಿಪಿ ಮೊರೆ ಹೋಗಿದ್ದಾರೆ. ಆದರೆ ಇದನ್ನ ಆಕ್ಷೇಪಿಸಿ ನಟ ದರ್ಶನ್ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. CRPC 309 ಅಡಿಯಲ್ಲಿ ಪ್ರತಿದಿನ ಟ್ರಯಲ್ಗೆ ನಟ ದರ್ಶನ್ ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೋಮವಾರ ಅರ್ಜಿ ವಿಚಾರಣೆ, ಮೊದಲನೆಯ ಅರ್ಜಿ ವಿಚಾರಣೆ ನಡೆಯುತ್ತೆ 57ನೇ CCH ಕೋರ್ಟ್ನಲ್ಲಿ. ಆದಷ್ಟು ಬೇಗ ಟ್ರಯಲ್ ಮುಗಿಸ್ಕೊಳ್ಳೋಕೆ ನೋಡ್ತಾ ಇರುವಂತಹ ನಟ ದರ್ಶನ್, 7 ತಿಂಗಳಿಂದ ಜೈಲಲ್ಲೇ ಕುಳಿತಿರುವಂತಹ ನಟ ದರ್ಶನ್ ಆಗಸ್ಟ್ 14ರಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಗಳ ಜಾಮೀನು ರದ್ದಾಗಿರುವಂಥದ್ದು. ಮಾಡಿದ ದಿನವೇ ಈ ಕೇಸಲ್ಲಿ ಪ್ರತಿದಿನ ಟ್ರಯಲ್ ಯಾಕೆ ಬೇಕು? ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಈ ಆದೇಶವನ್ನ ಸೋಮವಾರ 57ನೇ CCH ಕೋರ್ಟ್ ನ್ಯಾಯಾಧೀಶರ ಗಮನಕ್ಕೆ ತರಲಿರುವಂತಹ ಎಸ್ಪಿಪಿ ಪ್ರಸನ್ನ ಕುಮಾರ್ ದರ್ಶನ್ಗೆ ಅತಿ ದೊಡ್ಡ ಶಾಕ್ ಆದಿದ್ಯಾ? ಹಾಗಿದ್ರೆ ಕೋರ್ಟ್ನಲ್ಲಿ ಅಸಲಿಗೆ ಆಗ್ತಾ ಇರೋದಾದ್ರೂ ಏನು? ಪ್ರತಿದಿನ ಟ್ರಯಲ್ಗೆ ಎಸ್ಪಿಪಿ ಪ್ರಬಲ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂಥದ್ದು. ಪ್ರಸನ್ನ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಯಲ್ ಅಗೈನ್ ಅಂಡ್ ಅಗೈನ್ ದರ್ಶನ್ಗೆ ಯಾಕೆ? ಈ ಪ್ರಕರಣದಲ್ಲಿ ಪ್ರತಿದಿನ ಟ್ರಯಲ್ ಯಾಕೆ ನಡೀತಾ ಇದೆ? ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ಪಿಪಿ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಸಹ ಇದನ್ನೇ ಪ್ರಶ್ನೆ ಮಾಡಿದೆ. ಹಾಗಿದ್ರೂ ಕೂಡ ಈಗಲೂ ಪ್ರತಿದಿನ ಟ್ರಯಲ್ ಅನ್ನು ನಡೆಸ್ತಾ ಇರೋದು ಯಾಕೆ? ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಜೈಲಿನಲ್ಲಿ ಸಾವಿರಾರು ವಿಚಾರಣಾಧೀನ ಕೈದಿಗಳಿದಾರಲ್ವಾ? ಈ ಕೇಸಲ್ಲಿ ಮಾತ್ರ ಯಾಕೆ ಪ್ರತಿದಿನ ಟ್ರಯಲ್ ಅಂತ ಸುಪ್ರೀಂ ಕೇಳ್ತಾ ಇರುವಂಥದ್ದು. ಇದನ್ನೇ ಮುಂದಿಟ್ಕೊಂಡು 57ನೇ CCH ಕೋರ್ಟ್ಗೆ ಎಸ್ಪಿಪಿ ಮೊರೆ ಹೋಗಿದ್ದಾರೆ. ಆದರೆ ಇದನ್ನ ಆಕ್ಷೇಪಿಸಿ ನಟ ದರ್ಶನ್ ಅರ್ಜಿ ಸಲ್ಲಿಕೆಯನ್ನ ಮಾಡಿರುವಂಥದ್ದು. CRPC 309 ಅಡಿಯಲ್ಲಿ ಪ್ರತಿದಿನ ಟ್ರಯಲ್ಗೆ ನಟ ದರ್ಶನ್ ಮನವಿಯನ್ನ ಕೋರಿರುವಂಥದ್ದು. ಸೋಮವಾರ ಮೊದಲನೆಯ ಅರ್ಜಿ ವಿಚಾರಣೆಯನ್ನ 57ನೇ CCH ಕೋರ್ಟ್ ನಡೆಸಲಿದೆ. ಆದಷ್ಟು ಬೇಗ ಟ್ರಯಲ್ನ ಮುಗಿಸ್ಕೊಳ್ಳೋಕೆ ನೋಡ್ತಾ ಇರುವಂತಹ ನಟ ದರ್ಶನ್ 7 ತಿಂಗಳಿಂದ ಜೈಲಲ್ಲೇ ಕುಳಿತಿದ್ದಾರೆ ಕೂಡ. ಪ್ರತಿದಿನ ಟ್ರಯಲ್ ಯಾಕಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ. ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಿದೆ. ದರ್ಶನ್ಗೆ ಯಾಕೆ ಇದೇ ಕೇಸಲ್ಲಿ ಟ್ರಯಲ್ ಯಾಕೆ ಪ್ರತಿನಿತ್ಯ ನಡೀತಾ ಇದೆ? ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಕೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಮನವಿ ಅರ್ಜಿಯನ್ನು ಕಾದು ನೋಡಬೇಕು ಯಾಕಾಗಿ. ಒಂದಷ್ಟು ನಿನ್ನೆ ಆದಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಾಗ ಏನು ಈ 2 ದಿನದ ಹಿಂದೆ ಸಾಕ್ಷ್ಯ ಅಂತ ಹೇಳಿಬಿಟ್ಟು ಮೊಬೈಲ್ನಲ್ಲಿ ಏನು ವಿಡಿಯೋಸ್ ಎಲ್ಲ ಲೀಕ್ ಆಯಿತು, ಆ ಪೊಲೀಸ್ ಸ್ಟೇಷನನ್ನು ಅಲ್ಲಿ ನಾವು ಆರೋಪಿಗಳನ್ನು ಬಂಧಿಸಿದ್ದೀವಿ ಅಂತ ಹೇಳಿದಂತಹ ಮಾತುಗಳು ಎಲ್ಲವೂ ಕೂಡ ಆ ಪೊಲೀಸರ ಮೇಲೆ ಅನುಮಾನ ಹುಟ್ಟಿಸುವಂತಹ ಒಂದಷ್ಟು ಸನ್ನಿವೇಶಗಳು ನಡೆದ ಬೆನ್ನಲ್ಲೇ ಇದೀಗ ಮತ್ತೊಂದು ಬೆಳವಣಿಗೆ. ಎಸ್ಪಿಪಿ ಪ್ರಶ್ನೆ ಮಾಡ್ತಿದ್ದಾರೆ ಪ್ರತಿದಿನ ಈ ಒಂದು ಕೇಸಲ್ಲಿ ಟ್ರಯಲ್ ಯಾಕೆ ಅಂತ ಹೇಳ್ಬಿಟ್ಟು. CRPC 309 ಅಡಿಯಲ್ಲಿ ಪ್ರತಿದಿನ ನಟ ದರ್ಶನ್ ಟ್ರಯಲ್ ಮನವಿ ಮಾಡ್ತಾ ಇರುವಂಥದ್ದು. ಆದಷ್ಟು ಬೇಗ ಈ ಟ್ರಯಲ್ ಅನ್ನ ಮುಗಿಸ್ಕೊಳ್ಳೋಕೆ ನೋಡ್ತಾ ಇರುವಂತಹ ದರ್ಶನ್ ಈಗ ಆಲ್ರೆಡಿ 7 to 8 ಮಂತ್ಸ್ ಆಯ್ತು ಜೈಲಲ್ಲೇ ಕುಳಿತುಕೊಂಡಿದ್ದಾರೆ. ಆಗಸ್ಟ್ 14ಕ್ಕೆ ರೇಣುಕಾಸ್ವಾಮಿ ಪ್ರಕರಣ ಆರೋಪಿಗಳಾದಂತಹ ಎಲ್ಲರ ಜಾಮೀನು ಕೂಡ ರದ್ದು ಮಾಡಿದ ದಿನವೇ ಈ ಕೇಸಲ್ಲಿ
ಟ್ರಯಲ್ ಯಾಕೆ ಅನ್ನುವಂಥ ಪ್ರಶ್ನೆ.